ಗ್ರಾಮ. ನಮ್ಮ ಅಪ್ಪನ ಹೆಸರು ಗೋವಿಂದಸ್ವಾಮಿ ಅವ್ರ ಹೆಸರಲ್ಲಿ 1 ಎಕರೆ 20 ಗುಂಟೆ ಇರುತ್ತೆ. ಮೇಲ್ಪಲ್ಲಿ ಗ್ರಾಮಸ್ಥರಿಂದ ಜಮೀನು ಕೊಂಡ್ಕೊಂಡಿರ್ತಾರೆ. 20 ಗುಂಟೆಗೆ ಅಗ್ರಿಮೆಂಟ್ ಕೊಟ್ಟಿರ್ತಾರೆ, ನಮಗೆ ಪೊಸಿಷನ್ ಬಿಟ್ಟು ಕೊಟ್ಟಿರ್ತಾರೆ. ನಮ್ಮ ಅಪ್ಪನು ಕಾಳದಂತ ತೀರೋತಾರೆ. ಆ 20 ಗುಂಟೆಯನ್ನು ನಾನು ಕರಾರು ಪತ್ರ ಮಾಡ್ಕೊಡ್ತೀನಿ ಅಂತ ಅವ್ರು ಮಾಡ್ಕೊಡಲ್ಲ. ನಾನು ಕೋರ್ಟ್ ದಾವೆ ಮಾಡಿರ್ತೀನಿ. ಈ ಜಮೀನು ನಾವು ಉಳುಮೆ ಮಾಡ್ತಾನೆ ಇರ್ತೀವಿ ಆ ಕಾಲದಿಂದ. ಇವಾಗ ಮಧ್ಯಸ್ಥರು ಕೃಷ್ಣಮೂರ್ತಿ, ಷಣ್ಮುಗಂ, ಭಾರತಿ ಇವರು ನಮ್ಮ ಹತ್ರ ದಾಖಲೆ ಇದೆ ಅಂತ ನಮ್ಮ ಮೇಲೆ ದಾವೆ ಮಾಡೋದು, ಹೊಡೆಯೋದು, ಕೇಸ್ ಮಾಡೋದು, ಜಾತಿ ನಿಂದನೆ ಮಾಡೋದು, ಈ ಥರ ಮಾಡ್ತಾನೆ ಬರ್ತಾಯಿದ್ದಾರೆ. ಇವಾಗಲೂ JCP ನಿಲ್ಲಿಸಿ ದಾವೆ ಮಾಡವ್ರೆ. ಸ್ಟೇಷನಲ್ಲಿ ಕೇಸಿದೆ, ಕೋರ್ಟಲ್ಲಿ ಕೇಸು 390 ದಾವೆ ನಡೀತಿದೆ. ನಮಗೂ ಮೇಲ್ಪಿಲ್ಲಿ ಅವರು ಇವ್ರು ಕೋರ್ಟ್ಗೂ ದಾಖಲೆ ಕೊಟ್ಟಿಲ್ಲ, ತಹಸೀಲ್ದಾರ್ಗೂ ಹೋಗಿಲ್ಲ, DC ಗೂ ಹೋಗಿಲ್ಲ. ನಮ್ಗೆ ತೊಂದರೆ ಕೊಡ್ತಾನೆ ಬರ್ತಿದ್ದಾರೆ. 40 ವರ್ಷದಿಂದ ಇದೇ ಕೆಲಸ ಕೊಡ್ತಾವ್ರೆ. ಅವ್ರ ಜನಸಂಖ್ಯೆ ಜಾಸ್ತಿ ಇದೆಯಿಂದ ರಾಜಕೀಯವಾಗಿ ಇಂಥ ಕೆಲಸ ಮಾಡ್ತಾರೆ. ಅಧಿಕಾರಿಗಳಿಗೆ ಎಲ್ರಿಗೂ ದಾಖಲೆಗಳು ಕೊಟ್ಟಿದ್ದೀವಿ. ಏನು ಹೇಳ್ತಾರೆ ಅವರು? ಸರ್, ನಮ್ಮನ್ನು ಪೊಸಿಷನಲ್ಲಿ ಇರಿ ಅಂತ ಹೇಳಿ ಅವ್ರನ್ನ ಪೊಸಿಷನ್ಗೆ ಹೋಗಬೇಡಿ ಅಂತ ಹೇಳೋರೆ. ಆದರೂ ಬರ್ತಾರೆ, ಕೊಡ್ತಾರೆ ಏನೋ ಗೊತ್ತಿಲ್ಲ ಸರ್. ದಾಖಲೆ ಇದೆ ಅಂತಾರೆ. RTC ಇಲ್ಲ, ಅವ್ರದ್ದು ಏನಿಲ್ಲ. ದಾಖಲೆ ಇದುವರೆಗೂ ಸಂಬಂಧಪಟ್ಟ ದಾಖಲೆಗಳು ಎಲ್ಲನೂ ನಾವು ಕೊಟ್ಟಿರ್ತೀವಿ. ಆದರೆ ಆಫೀಸರ್ ರಾಜಕೀಯವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಆಫೀಸರ್ಗೆ ಎಲ್ರಿಗೂ ಸ್ಟೇಷನ್ಗೆ ಎಲ್ರಿಗೂ ಕೊಟ್ಟಿರ್ತೀವಿ. ನಾವು ದಲಿತರು ಅಂದ್ಬಿಟ್ಟು ಇವರು ರಾಜಕೀಯವಾಗಿ ದಾಖಲೆಗಳನ್ನು ಇದು ಮಾಡ್ತಾಯಿದ್ದಾರೆ. ದಾಖಲೆ ಕೊಡ್ದಿರೇ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ SC ಅವರಂತ. ಯಾರು ಮಾಡ್ತಾ ಇರೋದು?